ಪ್ರಧಾನಮಂತ್ರಿಗಳು ಈ ದೇಶದ ಅರ್ಥವ್ಯವಸ್ಥೆ ಮತ್ತು ದೇಶದ ಅರ್ಥವ್ಯವಸ್ಥೆ ಹದಗೆಡುತ್ತೆ ಅಂತ ಹೇಳಿ ಲೋಕಿ ನಾಯಕರಾದಂಥ ರಾಹುಲ್ ಗಾಂಧಿಯವರು 6 ತಿಂಗಳ ಹಿಂದೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ದೇಶದ ಅರ್ಥವ್ಯವಸ್ಥೆ ಮೇಲೆ ಅನಾನುಕೂಲವಾದಂಥ ಪರಿಣಾಮ ಬೀರುತ್ತೆ, ಈಗಲೇ ಸುಧಾರಿಸ್ಕೊಳ್ಳಿ, ಇನ್ನೂ ಟೈಮ್ ಇದೆ ಅಂತ ಹೇಳಿ ಯುದ್ಧ ಶುರು ಆಗೋಕ್ಕಿಂತ ಮುಂಚೆನೇ ಕರೆ ಕೊಟ್ಟಿದ್ದರು. ಆದರೆ ಅದಕ್ಕೆ ಯಾವುದೂ ಗಮನ ಕೊಡದ ಪಾಲಿಟಿಕ್ಸ್ನಲ್ಲಿ ಈಗ ನಮ್ಮ ದೇಶದ ಪ್ರಧಾನಮಂತ್ರಿಗೆ ಕರೆ ಕೊಟ್ಟಿದ್ದಾರೆ. ಎಸ್, ಅಫ್ಕೋರ್ಸ್ ಎಲ್ಲನೂ ಕೂಡ ನಮ್ಮ ಇತಿಮಿತಿಯಲ್ಲಿ ನಾವು ದೇಶಕ್ಕೋಸ್ಕರ ಇತಿಮಿತಿಯಲ್ಲೇ ಬಳಸೋಣ. ಬಟ್ ಇದಕ್ಕೆ ಕಾರಣೀಭೂತರು ಯಾರು, ಯಾಕೆ ಈ ಪರಿಸ್ಥಿತಿ ನಮ್ಮ ದೇಶಕ್ಕೆ ಬಂತು ಅನ್ನೋದು ಮೊದಲು ಚರ್ಚೆ ಆಗುತ್ತೆ. ಅವ್ರು ಕರೆ ಕೊಟ್ಟಿದ್ದಾರೆ, ಅವರು ಗಂಟೆ ಬಾರಿಸು ಅಂತಂದರೆ ನಮ್ಮ ದೇಶದಲ್ಲಿ ನಾವು ಗಂಟೆ ಬಾರಿಸ್ಬೇಕು, ಅವರು ಚಪ್ಪಾಳೆ ತಟ್ಟು ಅಂತಂದರೆ ನಾವು ಚಪ್ಪಾಳೆನ ತಟ್ಟಬೇಕು, ಅವರು ಪೆಟ್ರೋಲ್ ಡೀಸೆಲ್ ಜಾಸ್ತಿ ಬಳಸಬೇಡಿ ಅಂತ ಹೇಳ್ತಾ ಇದ್ದಾರೆ, ಅದನ್ನು ಕೇಳೋಣ, ಬಂಗಾರ ಖರೀದಿ ಮಾಡಬೇಡ ಅಂತ ಹೇಳ್ತಾರೆ, ಅದನ್ನು ಕೇಳೋಣ. ಬಟ್ ನಮಗೆ ಬರೀ ಹೇಳೋದಾಯಿತು, ನೀವು ಅದನ್ನು ಮಾಡಿ, ನೀವು ಇದನ್ನು ಮಾಡಬೇಡಿ ಅಂತ ಹೇಳೋದಾಯಿತು. ಬಟ್ ಇವ್ರು ಏನು ಮಾಡ್ತಾ ಇದ್ದಾರೆ, ಇವ್ರು ಏನು ಮುಂಜಾಗ್ರತೆ ಕ್ರಮವನ್ನು ತೆಗೆದುಕೊಂಡು, ಅದು ದೊಡ್ಡ ಪ್ರಶ್ನೆ. ಈಗ ಯಾಕೆ ರಷ್ಯಾದಿಂದ ಖರೀದಿ ಮಾಡಬೇಕು ನೀವು ನೋಡಿದ್ದೀರಲ್ಲ, ಮಾಧ್ಯಮದಲ್ಲೇ ನಮಗೆ ತೋರಿಸಿಲ್ಲ ಯಾವ ರೀತಿ ಟ್ರಂಪ್ ಅವರು US ಯಾವ ರೀತಿ ನಮ್ಮ ಪ್ರಧಾನಮಂತ್ರಿಗಳನ್ನು ಕಂಟ್ರೋಲ್ ಮಾಡ್ತಾ ಇದೆ ಅನ್ನೋದು ತಾವೇ ಮಾಧ್ಯಮದಲ್ಲೂ ತೋರಿಸಿದ್ದೀವಿ. ಖಾಸಗಿಯವರು ಏರಿಸಿದ್ದಾರೆ, ಸರ್ಕಾರದ ಮುಂದೆ ಪ್ರಸ್ತಾಪ ಇದೆಯಾ? ಇಲೆಕ್ಷನ್ ಇತ್ತು 5 ರಾಜ್ಯದಲ್ಲಿ. ಇಲೆಕ್ಷನ್ ಮುಂಚಿತವಾಗಲೂ ಏನು ಯಾವ ಪೆಟ್ರೋಲ್ ಡೀಸೆಲನ್ನು ಏರಿಸಿ ಇಲೆಕ್ಷನ್ ಗಿಮಿಕ್ ಮಾಡಿದ್ರು. ಇಲೆಕ್ಷನ್ ಮುಗಿದ ತಕ್ಷಣ ನೀವು ಬಂಗಾರ ಖರೀದಿ ಮಾಡಬೇಡಿ, ನೀವು ಗಾಡಿಯಲ್ಲಿ ಓಡಬೇಡಿ ಅಂತ ಹೇಳಿ ದಿಢೀರಂತ 300 ರೂಪಾಯಿ ಏರಿಸಿದ್ರು. ಇದು ಜನ ಅರ್ಥ ಮಾಡ್ಕೊಳ್ಬೇಕು, ಎಷ್ಟು ದಿನ ಅಂತ ಜನ ತಮ್ಮನ್ನು ತಾವು ಮೋಸ ಮಾಡ್ಕೊಂಡು ಬದುಕ್ತಾರೆ ಅನ್ನೋದಂತೂ ನನಗೆ ತಿಳಿಸ್ತಾ ಇಲ್ಲ. ಅವರು ಯಾವುದನ್ನ ತೋರಿಸ್ಬೇಕಂತ ಅಂದರೆ ಅದನ್ನು ಜನ ನೋಡ್ತಾ ಇದ್ದಾರೆ. ಸೊ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಸಲಿಕ್ಕೆ ಈ ಒಂದು ಕೇಂದ್ರ ಸರ್ಕಾರ ಏನಿದೆ ಕಳೆದ 12 ವರ್ಷದಿಂದ ಮನಮೋಹನ್ ಸಿಂಗ್ ಇದ್ದಂಥ ಸಂದರ್ಭದಲ್ಲಿ, UPA ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಕ್ರೂಡ್ ಆಯಿಲ್ ಬೆಲೆ ಎಷ್ಟಿತ್ತು, ನಾವು ಎಷ್ಟಕ್ಕೆ ಇಟ್ಟಿದ್ವಿ, ಇವರು ಬಹಳಷ್ಟು ಲಕ್ಕಿ ಇದ್ದಾರೆ. ಈ ಬಾರಿಯ NDA ಸರ್ಕಾರ 12 ವರ್ಷದಲ್ಲಿ ಇವ್ರಿಗೆ ಕ್ರೂಡ್ ಆಯಿಲ್ನ ಬೆಲೆ ಇವ್ರಿಗೇನು ಜಾಸ್ತಿ ಆಗಿಲ್ಲ, ಈಗಲೂ ಕೂಡ ಜಾಸ್ತಿ ಇದಾಗಿರಲ್ಲ. ಆದರೂ ಕೂಡ ಈ ರೀತಿ ಬೆಲೆಯನ್ನು ಏರಿಸಿ ಜನಸಾಮಾನ್ಯರಿಗೆ ಬರೆ ಎಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕಂಪ್ಲೀಟಾಗಿ ರಾಜಕೀಯ.